ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ KSOU ಇಂದ ಅಡ್ಮಿಷನ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಯಾವ್ಯಾವ ಕೋರ್ಸ್ಗೆ ಅಪ್ಲಿಕೇಶನ್ ಹಾಕ್ಬೋದು, ಜೊತೆಗೆ MBAಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಇಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೇನ್ ಆಗಿ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಜೊತೆಗೆ ಮೇನ್ ಆಗಿ ಯಾರೆಲ್ಲ ಕರೆಸ್ಪಾಂಡೆನ್ಸ್ ಕೋರ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ ತುಂಬಾ ಮುಖ್ಯವಾದ ಒಂದು ವಿಷಯನ ಹೇಳ್ತೇನೆ. ಅರ್ಥ ಆಯ್ತಲ್ವಾ? ಸೊ ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯಕ್ಕೆ ಬರ್ತೀನಿ. ವಿಷಯ ಏನಪ್ಪಾ ಅಂತಂದ್ರೆ, ಎಷ್ಟೋ ಜನ ಕೇಳ್ತೀರಿ, ಬ್ರೋ ನೀವು ರೆಗ್ಯುಲರ್ ಕೋರ್ಸ್ ಮಾತ್ರ ವಿಡಿಯೋ ಮಾಡ್ತೀರಾ, ಕರೆಸ್ಪಾಂಡೆನ್ಸ್ ಕೋರ್ಸ್ಗೆ ನೀವು ವಿಡಿಯೋನೇ ಮಾಡಲ್ಲ ಅಡ್ಮಿಷನ್ ಬಗ್ಗೆ ಹಾಗೆ ಹೀಗೆ ಅಂತ. ಸೊ ನೋಟಿಫಿಕೇಶನ್ ಬಂದಾಗ ನಾನು ಕೂಡ ವಿಡಿಯೋ ಮಾಡೋದು. ಸೊ ಇವತ್ತು ಒಂದು KSOU ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಏನಂತಂದ್ರೆ UG ಮತ್ತೆ PG ಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ KSOU ಗೆ. ಸೊ ನೋಡೋಣ UG ಮತ್ತೆ PG ಕೋರ್ಸಸ್ ಯಾವೆಲ್ಲ ಇದಾವೆ ಅಂತ. ಸೊ UG ಕೋರ್ಸಸ್ ನೋಡೋದಾದ್ರೆ, ಮೀನ್ ಡಿಗ್ರಿ ಕೋರ್ಸಸ್ ನೋಡೋದಾದ್ರೆ, ಸೊ BA, BCom, BBA, B.Sc ಮತ್ತೆ BCA ಇದೆ. ಸೊ B.Sc ಅಂದ್ರೆ ಏನೇನು ವೆರೈಟಿ ಇದಾವೆ, ಯಾವ ಗ್ರೂಪ್ಗಳು, ಎಲ್ಲ ರೀತಿ ಸಿಗುತ್ತೆ ನಿಮ್ಗೆ. ಜೊತೆಗೆ PG ಸೆಂಟರ್ ಅಂತ ಬಂದ್ರೆ, ಮೀನ್ PG ಕೋರ್ಸ್ ಅಂತ ಬಂದ್ರೆ, ಸೊ MA, M.Com, MBA, M.Sc ಮತ್ತೆ ಏನಂತಂದ್ರೆ ಲೈಬ್ರರಿ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಎಲ್ಲ ಕೂಡ ನಿಮ್ಗೆ ಕೋರ್ಸ್ಗಳು ಇಲ್ಲಿ ಸಿಗುತ್ತೆ. ಜೊತೆಗೆ PG ಸರ್ಟಿಫಿಕೇಟ್ ಕೋರ್ಸ್ಗಳೆಲ್ಲ ಸಿಗುತ್ತೆ ನಿಮ್ಗೆ. ಅರ್ಥ ಆಯ್ತಲ್ವಾ? ಈಗ ನಿಮ್ಗೆ ಈಗ ಡಿಗ್ರಿ ಮಾಡಬೇಕು ಅಂತಂದ್ರೆ ಎಲಿಜಿಬಿಲಿಟಿ ಏನ್ ಬೇಕು, +2 ಕಂಪ್ಲೀಟ್ ಆಗಿರ್ಬೇಕು. ಮಾಸ್ಟರ್ಸ್ ಮಾಡ್ಬೇಕು ಅಂತಂದ್ರೆ ಏನ್ ಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಆದ್ರೆ ನೀವೇನಾದ್ರು PG ಸರ್ಟಿಫಿಕೇಟ್ ಕೋರ್ಸ್ಗೆ ಏನಾದ್ರು ಹೋಗ್ತೀರಾ ಅಂತಂದ್ರೆ, ಅರ್ಥ ಆಯ್ತಲ್ವಾ? ಸೊ PG ಸರ್ಟಿಫಿಕೇಟ್ ಕೋರ್ಸ್ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಎಲಿಜಿಬಿಲಿಟಿ ಬಂದು ಡಿಗ್ರಿ ಬೇಕೇ ಬೇಕು ನಿಮ್ಗೆ. ಅರ್ಥ ಆಯ್ತಲ್ವಾ? PG ಸರ್ಟಿಫಿಕೇಟ್ ಕೋರ್ಸ್ ಹೋಗ್ತಿದೀನಿ ಅಂತಂದ್ರೆ ನಿಮ್ಗೆ ಡಿಗ್ರಿ ಬೇಕೇ ಬೇಕು ಕಂಪಲ್ಸರಿ. ಬಟ್ ಏನಂತಂದ್ರೆ 2 ಇಯರ್ಸ್ ಅಲ್ಲ 3 ಇಯರ್ಸ್ ಅಲ್ಲ, ಇದು ಒಂದೇ ಇಯರ್ ಅಲ್ಲಿ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗೇನೆ ಡಿಪ್ಲೊಮಾ ಕೋರ್ಸ್ ಕೂಡ ಅಷ್ಟೇ. ಸೊ 1 ಇಯರ್, ಅರ್ಥ ಆಯ್ತಲ್ಲ, ಡಿಪ್ಲೊಮಾ ಕೋರ್ಸ್ ಕೂಡ ಅಷ್ಟೇ, ಇಲ್ಲಿ 1 ಇಯರ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತೆ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಮೀನ್ ಎಲಿಜಿಬಿಲಿಟಿ ಏನ್ ಬೇಕು ಅಂದ್ರೆ +2 ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೇಕು. ಮೀನ್ ಏನಂತಂದ್ರೆ PUC ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೇಕು. ಹಾಗೇನೆ ಕೆಲವು ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಸಿಗುತ್ತೆ. ಸೊ 6 ಮಂತ್ಸ್ ಅಲ್ಲೆಲ್ಲ ನಿಮ್ಮ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ಎಲಿಜಿಬಿಲಿಟಿ ಮೆನ್ಷನ್ ಮಾಡಿಲ್ಲ. ಮೇ ಬಿ SLC ಮತ್ತೆ +2 ಎಲ್ಲ ಪಾಸ್ ಆದ್ರಲ್ಲ ನಿಮ್ಗೆ ಇಲ್ಲಿ ಏನಂತಂದ್ರೆ ಸರ್ಟಿಫಿಕೇಟ್ ಕೋರ್ಸ್ ನ ಇಲ್ಲಿ ನೀವು ಮಾಡ್ಕೊಳ್ಬಹುದು. ಅಡ್ಮಿಷನ್ ಯಾವಾಗಿಂದ ಶುರು ಆಗಿದೆ ಅಂತಂದ್ರೆ ಇವತ್ತಿನಿಂದನೇ ಶುರು ಆಗಿದೆ ಅಡ್ಮಿಷನ್. ಅರ್ಥ ಆಯ್ತಲ್ವಾ? ಆನ್ಲೈನ್ ಮುಖಾಂತರ ಇವತ್ತಿಂದನೇ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಡ್ಮಿಷನ್ಗೆ. ಹಾಗೇನೆ ಏನಂತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಸೊ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ 18ನೇ ತಾರೀಕು ಇದೇ ತಿಂಗಳು, ಸಾರಿ ಮುಂದಿನ ತಿಂಗಳು 18ನೇ ತಾರೀಕು. ಅರ್ಥ ಆಯ್ತಲ್ವಾ? ಸೊ ನವೆಂಬರ್ 18ನೇ ತಾರೀಕು ಲಾಸ್ಟ್ ಡೇಟ್ ವಿತೌಟ್ ಪೆನಾಲ್ಟಿ. ಅಕಸ್ಮಾತ್ ನನ್ನ ಹತ್ರ ದುಡ್ಡು ಜಾಸ್ತಿ ಐತೆ, ನಾನು ದುಡ್ಡು ಕಟ್ಟೆ ನೆಕ್ಸ್ಟ್ ಅಡ್ಮಿಷನ್ ಆಗ್ತೀನಿ ಅಂತಂದ್ರೆ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? 30ನೇ ತಾರೀಕು ನವೆಂಬರ್ 30, ಅದು 200 ರೂಪಾಯಿ. ನಾನು 200 ರೂಪಾಯಿ ಫೀಸ್ ಕಟ್ಟಿ ಪೆನಾಲ್ಟಿ ಕಟ್ಟಿ ಅಡ್ಮಿಷನ್ ಆಗ್ತೀನಿ ಅಂತಂದ್ರೆ 30ನೇ ತಾರೀಕು ಲಾಸ್ಟ್ ಡೇಟ್. ಹಾಗೇನೆ ಇನ್ನೊಂದು 400 ರೂಪಾಯಿನೂ ಕೂಡ ಕೊಟ್ಟಿದ್ದಾರೆ. ಏನಂತಂದ್ರೆ ನನ್ನ ಹತ್ರ ಇನ್ನೂ ದುಡ್ಡು ಜಾಸ್ತಿ ಇದೆ, ನಾನು 400 ರೂಪಾಯಿ ಕಟ್ಬಿಟ್ಟು ಕೊನೆ ದಿನ ಅಡ್ಮಿಷನ್ ಆಗ್ತೀನಿ ಅಂತಂದ್ರೆ ಡಿಸೆಂಬರ್. ಸೊ ಡಿಸೆಂಬರ್ 15 ತನಕ ನಿಮ್ಗೆ ಟೈಮ್ ಇದೆ. ಅರ್ಥ ಆಯ್ತಲ್ವಾ? ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಅಡ್ಮಿಷನ್ಗೆ 15ನೇ ತಾರೀಕು ಡಿಸೆಂಬರ್ 15. ಅರ್ಥ ಆಯ್ತಲ್ವಾ? 15. ಈಗ ನೀಟಾಗಿ ನಿಮ್ಗೆ ಅಡ್ಮಿಷನ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹಾಗೇನೆ ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಏನಂತಂದ್ರೆ ರೀಜನಲ್ ಸೆಂಟರ್ KSOU ಇದು ರೀಜನಲ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ಕಡೆ ಇದೆ ಹಾಗೆ ಹೀಗೆ ಅಂತ. ಅಕಸ್ಮಾತ್ ನೀವು ನಾವು ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಿರೋ ಐಕಾರ್ಡ್ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಈಗ ವಿಷಯ ಏನಪ್ಪ ಅಂತಂದ್ರೆ, ಎಷ್ಟೋ ಜನ ಕೇಳ್ತಿದ್ದೀರಾ, ಬ್ರೋ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಿದ್ರೆ ವ್ಯಾಲ್ಯೂ ಇರುತ್ತಾ ಹಾಗೆ ಹೇಗೆ ಅಂತ. ಸೊ ಕರೆಸ್ಪಾಂಡೆನ್ಸ್ ಕೋರ್ಸ್ ಮತ್ತೆ ರೆಗ್ಯುಲರ್ ಕೋರ್ಸ್ ಅಂತ ಏನ್ ಡಿಫ್ರೆನ್ಸ್ ಇರಲ್ಲ. ಸೊ ಎರಡಕ್ಕೂ ಕೂಡ ಒಂದೇ ವ್ಯಾಲ್ಯೂ ಇರುತ್ತೆ. ಆದ್ರೆ ರೆಗ್ಯುಲರ್ ಕೋರ್ಸ್ ಏನಂತಂದ್ರೆ ನಿಮ್ಗೆ ಇನ್ ಟೈಮ್ ಆಗಿ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಅಕಸ್ಮಾತ್ ಈಗ ನೀವು ನೋಡಿದ್ರಲ್ಲ ಪ್ರಾಬ್ಲಮ್ ಆಗ್ತು ಅಂತ ಕೂಡ ಪ್ರಮೋಟ್ ಮಾಡ್ತಾರೆ ಹಾಗೆ ಹೇಗೆ. ಬಟ್ ಏನಂತಂದ್ರೆ ನೀವು ಕರೆಸ್ಪಾಂಡೆನ್ಸ್ ಕೋರ್ಸ್ ಏನೋ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ನಿಮ್ಗೆ ಕೋರ್ಸ್ಗೆ ಇನ್ ಟೈಮ್ ಕಂಪ್ಲೀಟ್ ಆಗಲ್ಲ. ನನಗೆ ಇದು ವಿಷಯ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಸೊ ನಮ್ಮ ಒಬ್ಬ ಈಗನೇ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸಬ್ಸ್ಕ್ರೈಬರ್ ಒಬ್ರು, ನಾನು ಈ ರೀತಿ ಕಟ್ಟಿದೀನಿ, ಬಟ್ ನಾನು ನಾಳೆ ಡಿಗ್ರಿ ಜಾಯ್ನ್ ಆಗಿ 4 ವರ್ಷ ಆಯ್ತು, ಬಟ್ ಇನ್ನೊಂದು ಇನ್ನೂ ಡಿಗ್ರಿನೇ ಕಂಪ್ಲೀಟ್ ಆಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿರೋ. ಬಟ್ ನಾನು ಅದು ಯಾವ ಯೂನಿವರ್ಸಿಟಿ ಅಂತ ನಾನು ಮೆನ್ಷನ್ ಮಾಡಲ್ಲ. ಬಟ್ ಈ ರೀತಿ ಕೆಲವು ಟೈಮಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೇನೆ ಯಾರೆಲ್ಲ ಅಡ್ಮಿಷನ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ, ಸೊ ಹುಷಾರಾಗಿ ಜಾಯ್ನ್ ಆಗಿ. ಏನಕ್ಕೆ ಅಂತಂದ್ರೆ ಕೆಲವರು ಆಸೆ ಇಟ್ಕೊಂಡು ಅಡ್ಮಿಷನ್ ಆಗ್ತೀರಾ, ಇಲ್ಲ ನೆಕ್ಸ್ಟ್ ನಂದು ಡಿಗ್ರಿ ಕಂಪ್ಲೀಟ್ ಆಗ್ಬಿಡುತ್ತೆ ಬೇಗ 3 ವರ್ಷ ಆದ್ಮೇಲೆ, ಇಲ್ಲ ನಂದು ಮಾಸ್ಟರ್ಸ್ 2 ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗ್ಬಿಡುತ್ತೆ, ನಾನು ಏನಾರು ಮಾಡ್ಬೇಕು ಹಾಗೆ ಹೀಗೆ ಅಂತ ಆಸೆ ಇಟ್ಕೊಂಡಿರ್ತೀರಾ. ಸೊ ಈ ರೀತಿ ಆದಾಗ ನಿಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಸೊ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳು ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಲ್ಲ. ಸೊ ನಿಮ್ಮ ಹುಷಾರಲ್ಲಿ ನೀವಿರಿ. ಸೊ ಒನ್ ಟೈಮ್ ಜಾಯ್ನ್ ಆಗ್ತಿದ್ದೀರಾ, ಸೊ ಓಕೆ ಜಾಯ್ನ್ ಆಗಿ. ಸೊ ನಿಮಗೆ ಬಿಟ್ಟಿದ್ದು. ಹಾಗೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ,
ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅನ್ನೋದನ್ನ ಪಿನ್ ಟು ಪಿನ್ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಪ್ರೆಸ್ ಲೈಕ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿರ್ಗೂ ಟೇಕ್ ಕೇರ್, ಬಾಯ್.